ಮಾರಿಜಾತ್ರೆ ಪ್ರಯುಕ್ತ ಹೊರ ರಾಜ್ಯದಿಂದ ಬಂದಿರೋಂಥ ಪೈಲ್ವಾನರುಗಳು ಭಾರಿ ಜನ ಇವತ್ತು ಬಂದಿದ್ದಾರೆ. ಆದರೆ ಆ ಪೈಲ್ವಾನರುಗಳನ್ನ ಸುಧಾರಿಸೋದು ಕಷ್ಟ ಆಗ್ಬಿಟ್ಟಿದೆ ನನಗಾಗಲೇ. ಒಳ್ಳೊಳ್ಳೆ ಪೈಲ್ವಾನರು ಬಂದಿದ್ದಾರೆ. ಕಂಠೀರವ ಕೇಸರಿಯರು ಬಂದಿದ್ದಾರೆ, ಕರ್ನಾಟಕ ಕೇಸರಿರವ, ಡೆಲ್ಲಿ ಬಂದಿದ್ದಾರೆ, ಪಂಜಾಬ್ ಬಂದಿದ್ದಾರೆ, ಮಹಾರಾಷ್ಟ್ರ ಬಂದಿದ್ದಾರೆ. ಈ ರೀತಿ ದೊಡ್ಡ ದೊಡ್ಡ ಪೈಲ್ವಾನರು ಬಂದಿದ್ದಾರೆ. ಅವ್ರ ಊಟದ ವ್ಯವಸ್ಥೆ ಮತ್ತು ಅವರಿಗೆ ಏನೇನು ವ್ಯವಸ್ಥೆ ಬೇಕು, ಮಲಗೋಕ್ಕೆ ವ್ಯವಸ್ಥೆ ಎಲ್ಲದನ್ನೂ ಮಾಡಿದ್ವಿ. ಒಳ್ಳೆ ಕುಸ್ತಿ ಆಗ್ತಾಯಿದೆ. ಗೆದ್ದಂಥವರಿಗೆ 10,000 20,000 ಈ ರೀತಿ ಹಣನ ನಾವು ಕೊಡ್ತಾಯಿದ್ದೀವಿ. ಯಾಕೆಂದರೆ ಕುಸ್ತಿ ಕಲೆ ಕಳಿಬಾರ್ದಲ್ಲ ಅನ್ನೋ ಒಂದು ಉದ್ದೇಶದಿಂದ ಈ ಬಾರಿ ಇನ್ನೂ ಭಾರಿ ಅದ್ಭುತವಾಗಿ ಕುಸ್ತಿಗಳನ್ನ ನಡೆಸ್ತಾ ಇದ್ವಿ. ಶಿವಮೊಗ್ಗ ನಗರದ ಜನತೆ ಇವತ್ತು ನೋಡ್ತಾ ಇರೋವಂಥದ್ದಕ್ಕೆ ಇನ್ನೂ ಜನ ಸಂಖ್ಯೆ ಜಾಸ್ತಿ ಆಗುತ್ತೆ. ಈಗ ಬಂದಿರೋವಂಥವ್ರಿಗೆ ಎಲ್ರಿಗೂ ಮಾತ್ರೆ ಪ್ರಯುಕ್ತ ಅವ್ರಿಗೆಲ್ಲ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಹೆಸರು ರಮೇಶ್ ಪವರ್ ಅಂತ, ಇಲ್ಲೇ ಹೊಳೆಹೊನ್ನೂರು ಗ್ರಾಮದವರು. ನಾವು ಇವತ್ತಿನ ಕುಸ್ತಿ ಪಂದ್ಯಾವಳಿ ತುಂಬ ಶಿವಮೊಗ್ಗದಲ್ಲಿ ಕೋಟೆ ಮಾರಮ್ಮ ಪ್ರಯುಕ್ತ ಕುಸ್ತಿ ಪಂದ್ಯಾವಳಿ ಇಟ್ಟಿದ್ರು, ಜಾತ್ರೆ ಪ್ರಯುಕ್ತ. ಆದರೆ ಕುಸ್ತಿ 6, 7, 8ಕ್ಕೆ ಕುಸ್ತಿ ಇತ್ತು. ನಾಳೆ ಫೈನಲ್ ಇದೆ. ಇವತ್ತು ನಾನು ಒಂದು ಕುಸ್ತಿ ಆಡಿದೆ, ನಾನು ಒಂದು ಕುಸ್ತಿ ಗೆದ್ದೆ. ಮಹಾರಾಷ್ಟ್ರದಿಂದ ಡೆಲ್ಲಿ, ಪಂಜಾಬ್, ಹರಿಯಾಣ, ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಶಿವಮೊಗ್ಗ ಎಲ್ಲ ಡಿಸ್ಟಿಕ್ಕಿಂದನೂ ಕುಸ್ತಿ ಪೈಂಡ್ರು ಬಂದರೆ ಅವರಿಗೆ ಕಮಿಟಿಯವರು ಮರಿಯಪ್ಪಣ್ಣ ಅಧ್ಯಕ್ಷರಿಗೆ ಒಳ್ಳೆ ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಉಳ್ಕೊಳಕ್ಕೆ ಒಳ್ಳೊಳ್ಳೆ ಕುಸ್ತಿಗಳು 50,000, 1 ಲಕ್ಷ, 1.5 ಲಕ್ಷ ರೂಪಾಯಿ ಒಂದೊಂದು ಬೆಳ್ಳಿ ಗದೆಗಳು ಕುಸ್ತಿಗಳು ನಡೆಸ್ತಾ ಇರೋದು. ಅಂದರೆ ಕಾರ್ತಿಕ್ ಕಾಟೆ ಅಂತ ಒಳ್ಳೊಳ್ಳೆ ಪೈಂಡ್ರು, ಒಳ್ಳೊಳ್ಳೆ ನೇಮ್ ಇಂಟರ್ನ್ಯಾಷನಲ್ ಪೈಂಡ್ರೆಲ್ಲ ಸಮೇತ ಬಂದಿದ್ದಾರೆ. ಶಿವಪ್ಪ ತುಂಬ ಭಾಗವಹಿಸಿ ತುಂಬ ಖುಷಿ ಆಯಿತು. ಒಳ್ಳೆ ಕ್ರೀಡಾ, ಒಳ್ಳೆ ಪ್ರೋತ್ಸಾಹ ತುಂಬ ಇದೆ. ಅಂದರೆ ಕುಸ್ತಿಗೆ ಕಳೆದೋಗ್ತೈತೆ. ಇಲ್ಲಿ ಒಂದು ಸ್ವಲ್ಪ ಈ ಕುಸ್ತಿ ಕಲೆ ಅಂತ ಇನ್ನೂ ಬೆಳೆಸಬೇಕು. ಮತ್ತು ಹಳ್ಳಿ ಕಡೆ ಎಲ್ಲ ತುಂಬ ಗಲ್ಡಿ ಮನೆಯೆಲ್ಲ ಇದಾಗಿದ್ದಾವೆ. ಅವೆಲ್ಲ ಒಂದು ಸ್ವಲ್ಪ ಬೆಳವಣಿಗೆ ತಗೊಂಬಂದು ಈಗಿನ ಪೈಂಡ್ರಿಗೆ ಕೊಟ್ಟರೆ ಚೆನ್ನಾಗ್ತದೆ. ಇದರಿಂದ ಕುಸ್ತಿ ಕಲೆಯಿಂದ ಏನೇನಂದರೆ ಹ್ಯಾಬಿಟ್ಟು ಅವು ಏನೂ ನಡೆಸೋದಿಲ್ಲ. ಯಾಕೆಂದರೆ ಒಂದು ಬೀಡಾಗಲಿ, ಜರ್ದಾಗಲಿ, ಆಮೇಲೆ ಗಾಂಜಾ ಆಗಲಿ ಅವೆಲ್ಲ ಬಿಡ್ತಾರೆ. ಈಗಿನ ಪೈಂಡ್ರಿಗೆ ಹಾಲು, ಬಾದಾಮು, ಹಿಂಗೆ ಚಪಾತಿ, ಒಳ್ಳೊಳ್ಳೆ ಫುಡ್ಡಿಂದ ಈಗಿನ ತಿನ್ಕೊಂತ ಇದ್ದರೆ ಪೈವನ್ಗಿರಿಗೆ ಏನೇನು ಮಾಡ್ಬೇಕಂತ ಎಲ್ಲ ರೀತಿಗೆ ಹೋಗೋದು ಬೆಳವಣಿಗೆ ಬರುತ್ತೆ. ನಾನು ಈಗ ಆಡಕತ್ತಿ ಸುಮಾರು ಒಂದು 22 ವರ್ಷ ಆಯಿತು. ನಾನು ಕುಸ್ತಿಯ ಸಣ್ಣ ಹುಡುಗರಿಂದ ಆಡಕತ್ತೀನಿ. ಇಷ್ಟು ಹುಡುಗರಿಂದ ಆಡ್ತಾಯಿದ್ದೀನಿ. ಆದರೆ ನಾನಿವತ್ತು ಒಂದು 10,000 ರೂಪಾಯಿ ಕುಸ್ತಿ ಮಾಡಿದ್ರು. ಅದೊಂದು ಕುಸ್ತಿ ಗೆದ್ದೆ. ತುಂಬ ಖುಷಿ ಆಗ್ತದೆ. ನಾನು ಬರಕತ್ತಿ ಈಗಲೇ 18 ವರ್ಷ ಆಯ್ತು ಇಲ್ಲಿಗೆ. ತುಂಬ ಕುಸ್ತಿಗಳು ತುಂಬ ಇದ್ದಾವೆ ಇಲ್ಲಿ. ಅಂದರೆ ನೋಡೋಂಥ ಕುಸ್ತಿ ನಾಳೆ ಇದೆ. ಡೆಲ್ಲಿ, ಪಂಜಾಬ್, ಹರಿಯಾಣದಿಂದನೂ ಬಂದಿದ್ದಾರೆ. ನಾಳೆಗೆ ಇರಾನಿಂದ ಬರ್ತಾಯಿದ್ದಾರೆ. ಇದರಿಂದ ಫ್ಲೈಟಿಂದ ಬೆಂಗಳೂರಿಂದ ಡೈರೆಕ್ಟ್ ಇಲ್ಲೇ ಬೆಂಗಳೂರಿಗೆ ಮಾಡ್ತಾಯಿದ್ದಾರೆ. ಮಾರಿಜಾತ್ರೆ ಪ್ರಯುಕ್ತ ಹೊರ ರಾಜ್ಯದಿಂದ ಬಂದಿರೋಂಥ ಪೈಲ್ವಾನರುಗಳು ಭಾರಿ ಜನ ಇವತ್ತು ಬಂದಿದ್ದಾರೆ. ಆದರೆ ಆ ಪೈಲ್ವಾನರುಗಳನ್ನ ಸುಧಾರಿಸೋದು ಕಷ್ಟ ಆಗ್ಬಿಟ್ಟಿದೆ ನನಗಾಗಲೇ. ಒಳ್ಳೊಳ್ಳೆ ಪೈಲ್ವಾನರು ಬಂದಿದ್ದಾರೆ. ಕಂಠೀರವ ಕೇಸರಿಯರು ಬಂದಿದ್ದಾರೆ, ಕರ್ನಾಟಕ ಕೇಸರಿರವ, ಡೆಲ್ಲಿ ಬಂದಿದ್ದಾರೆ, ಪಂಜಾಬ್ ಬಂದಿದ್ದಾರೆ, ಮಹಾರಾಷ್ಟ್ರ ಬಂದಿದ್ದಾರೆ. ಈ ರೀತಿ ದೊಡ್ಡ ದೊಡ್ಡ ಪೈಲ್ವಾನರು ಬಂದಿದ್ದಾರೆ. ಅವ್ರ ಊಟದ ವ್ಯವಸ್ಥೆ ಮತ್ತು ಅವರಿಗೆ ಏನೇನು ವ್ಯವಸ್ಥೆ ಬೇಕು, ಮಲಗೋಕ್ಕೆ ವ್ಯವಸ್ಥೆ ಎಲ್ಲದನ್ನೂ ಮಾಡಿದ್ವಿ. ಒಳ್ಳೆ ಕುಸ್ತಿ ಆಗ್ತಾಯಿದೆ. ಗೆದ್ದಂಥವರಿಗೆ 10,000 20,000 ಈ ರೀತಿ ಹಣನ ನಾವು ಕೊಡ್ತಾಯಿದ್ದೀವಿ. ಯಾಕೆಂದರೆ ಕುಸ್ತಿ ಕಲೆ ಕಳಿಬಾರ್ದಲ್ಲ ಅನ್ನೋ ಒಂದು ಉದ್ದೇಶದಿಂದ ಈ ಬಾರಿ ಇನ್ನೂ ಭಾರಿ ಅದ್ಭುತವಾಗಿ ಕುಸ್ತಿಗಳನ್ನ ನಡೆಸ್ತಾ ಇದ್ವಿ. ಶಿವಮೊಗ್ಗ ನಗರದ ಜನತೆ ಇವತ್ತು ನೋಡ್ತಾ ಇರೋವಂಥದ್ದಕ್ಕೆ ಇನ್ನೂ ಜನ ಸಂಖ್ಯೆ ಜಾಸ್ತಿ ಆಗುತ್ತೆ. ಈಗ ಬಂದಿರೋವಂಥವ್ರಿಗೆ ಎಲ್ರಿಗೂ ಮಾತ್ರೆ ಪ್ರಯುಕ್ತ ಅವ್ರಿಗೆಲ್ಲ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಹೆಸರು ರಮೇಶ್ ಪವರ್ ಅಂತ, ಇಲ್ಲೇ ಹೊಳೆಹೊನ್ನೂರು ಗ್ರಾಮದವರು. ನಾವು ಇವತ್ತಿನ ಕುಸ್ತಿ ಪಂದ್ಯಾವಳಿ ತುಂಬ ಶಿವಮೊಗ್ಗದಲ್ಲಿ ಕೋಟೆ ಮಾರಮ್ಮ ಪ್ರಯುಕ್ತ ಕುಸ್ತಿ ಪಂದ್ಯಾವಳಿ ಇಟ್ಟಿದ್ರು, ಜಾತ್ರೆ ಪ್ರಯುಕ್ತ. ಆದರೆ ಕುಸ್ತಿ 6, 7, 8ಕ್ಕೆ ಕುಸ್ತಿ ಇತ್ತು. ನಾಳೆ ಫೈನಲ್ ಇದೆ. ಇವತ್ತು ನಾನು ಒಂದು ಕುಸ್ತಿ ಆಡಿದೆ, ನಾನು ಒಂದು ಕುಸ್ತಿ ಗೆದ್ದೆ. ಮಹಾರಾಷ್ಟ್ರದಿಂದ ಡೆಲ್ಲಿ, ಪಂಜಾಬ್, ಹರಿಯಾಣ, ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಶಿವಮೊಗ್ಗ ಎಲ್ಲ ಡಿಸ್ಟಿಕ್ಕಿಂದನೂ ಕುಸ್ತಿ ಪೈಂಡ್ರು ಬಂದರೆ ಅವರಿಗೆ ಕಮಿಟಿಯವರು ಮರಿಯಪ್ಪಣ್ಣ ಅಧ್ಯಕ್ಷರಿಗೆ ಒಳ್ಳೆ ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಉಳ್ಕೊಳಕ್ಕೆ ಒಳ್ಳೊಳ್ಳೆ ಕುಸ್ತಿಗಳು 50,000, 1 ಲಕ್ಷ, 1.5 ಲಕ್ಷ ರೂಪಾಯಿ ಒಂದೊಂದು ಬೆಳ್ಳಿ ಗದೆಗಳು ಕುಸ್ತಿಗಳು ನಡೆಸ್ತಾ ಇರೋದು. ಅಂದರೆ ಕಾರ್ತಿಕ್ ಕಾಟೆ ಅಂತ ಒಳ್ಳೊಳ್ಳೆ ಪೈಂಡ್ರು, ಒಳ್ಳೊಳ್ಳೆ ನೇಮ್ ಇಂಟರ್ನ್ಯಾಷನಲ್ ಪೈಂಡ್ರೆಲ್ಲ ಸಮೇತ ಬಂದಿದ್ದಾರೆ. ಶಿವಪ್ಪ ತುಂಬ ಭಾಗವಹಿಸಿ ತುಂಬ ಖುಷಿ ಆಯಿತು. ಒಳ್ಳೆ ಕ್ರೀಡಾ, ಒಳ್ಳೆ ಪ್ರೋತ್ಸಾಹ ತುಂಬ ಇದೆ. ಅಂದರೆ ಕುಸ್ತಿಗೆ ಕಳೆದೋಗ್ತೈತೆ. ಇಲ್ಲಿ ಒಂದು ಸ್ವಲ್ಪ ಈ ಕುಸ್ತಿ ಕಲೆ ಅಂತ ಇನ್ನೂ ಬೆಳೆಸಬೇಕು. ಮತ್ತು ಹಳ್ಳಿ ಕಡೆ ಎಲ್ಲ ತುಂಬ ಗಲ್ಡಿ ಮನೆಯೆಲ್ಲ ಇದಾಗಿದ್ದಾವೆ. ಅವೆಲ್ಲ ಒಂದು ಸ್ವಲ್ಪ ಬೆಳವಣಿಗೆ ತಗೊಂಬಂದು ಈಗಿನ ಪೈಂಡ್ರಿಗೆ ಕೊಟ್ಟರೆ ಚೆನ್ನಾಗ್ತದೆ. ಇದರಿಂದ ಕುಸ್ತಿ ಕಲೆಯಿಂದ ಏನೇನಂದರೆ ಹ್ಯಾಬಿಟ್ಟು ಅವು ಏನೂ ನಡೆಸೋದಿಲ್ಲ. ಯಾಕೆಂದರೆ ಒಂದು ಬೀಡಾಗಲಿ, ಜರ್ದಾಗಲಿ, ಆಮೇಲೆ ಗಾಂಜಾ ಆಗಲಿ ಅವೆಲ್ಲ ಬಿಡ್ತಾರೆ. ಈಗಿನ ಪೈಂಡ್ರಿಗೆ ಹಾಲು, ಬಾದಾಮು, ಹಿಂಗೆ ಚಪಾತಿ, ಒಳ್ಳೊಳ್ಳೆ ಫುಡ್ಡಿಂದ ಈಗಿನ ತಿನ್ಕೊಂತ ಇದ್ದರೆ ಪೈವನ್ಗಿರಿಗೆ ಏನೇನು ಮಾಡ್ಬೇಕಂತ ಎಲ್ಲ ರೀತಿಗೆ ಹೋಗೋದು ಬೆಳವಣಿಗೆ ಬರುತ್ತೆ. ನಾನು ಈಗ ಆಡಕತ್ತಿ ಸುಮಾರು ಒಂದು 22 ವರ್ಷ ಆಯಿತು. ನಾನು ಕುಸ್ತಿಯ ಸಣ್ಣ ಹುಡುಗರಿಂದ ಆಡಕತ್ತೀನಿ. ಇಷ್ಟು ಹುಡುಗರಿಂದ ಆಡ್ತಾಯಿದ್ದೀನಿ. ಆದರೆ ನಾನಿವತ್ತು ಒಂದು 10,000 ರೂಪಾಯಿ ಕುಸ್ತಿ ಮಾಡಿದ್ರು. ಅದೊಂದು ಕುಸ್ತಿ ಗೆದ್ದೆ. ತುಂಬ ಖುಷಿ ಆಗ್ತದೆ. ನಾನು ಬರಕತ್ತಿ ಈಗಲೇ 18 ವರ್ಷ ಆಯ್ತು ಇಲ್ಲಿಗೆ. ತುಂಬ ಕುಸ್ತಿಗಳು ತುಂಬ ಇದ್ದಾವೆ ಇಲ್ಲಿ.
ಅಂದರೆ ನೋಡೋಂಥ ಕುಸ್ತಿ ನಾಳೆ ಇದೆ. ಡೆಲ್ಲಿ, ಪಂಜಾಬ್, ಹರಿಯಾಣದಿಂದನೂ ಬಂದಿದ್ದಾರೆ. ನಾಳೆಗೆ ಇರಾನಿಂದ ಬರ್ತಾ ಇದ್ದಾರೆ. ಇದರಿಂದ ಫ್ಲೈಟಿಂದ ಬೆಂಗಳೂರಿಂದ ಡೈರೆಕ್ಟ್ ಇಲ್ಲೇ ಬೆಂಗಳೂರಿಂದ ಏನು ಮಾಡ್ತಾ ಇದ್ದಾರೆ. ಮಾರಿಜಾತ್ರೆ ಪ್ರಯುಕ್ತ ಹೊರ ರಾಜ್ಯದಿಂದ ಬಂದಿರೋಂಥ ಪೈಲ್ವಾನರುಗಳು ಭಾರಿ ಜನ ಇವತ್ತು ಬಂದಿದ್ದಾರೆ. ಆದರೆ ಆ ಪೈಲ್ವಾನರುಗಳನ್ನ ಸುಧಾರಿಸೋದು ಕಷ್ಟ ಆಗ್ಬಿಟ್ಟಿದೆ ನನಗಾಗಲೇ. ಒಳ್ಳೊಳ್ಳೆ ಪೈಲ್ವಾನರು ಬಂದಿದ್ದಾರೆ. ಕಂಠೀರವ ಕೇಸರಿಯರು ಬಂದಿದ್ದಾರೆ, ಕರ್ನಾಟಕ ಕೇಸರಿರವ, ಡೆಲ್ಲಿ ಬಂದಿದ್ದಾರೆ, ಪಂಜಾಬ್ ಬಂದಿದ್ದಾರೆ, ಮಹಾರಾಷ್ಟ್ರ ಬಂದಿದ್ದಾರೆ. ಈ ರೀತಿ ದೊಡ್ಡ ದೊಡ್ಡ ಪೈಲ್ವಾನರು ಬಂದಿದ್ದಾರೆ. ಅವ್ರ ಊಟದ ವ್ಯವಸ್ಥೆ ಮತ್ತು ಅವರಿಗೆ ಏನೇನು ವ್ಯವಸ್ಥೆ ಬೇಕು, ಮಲಗೋಕ್ಕೆ ವ್ಯವಸ್ಥೆ ಎಲ್ಲದನ್ನೂ ಮಾಡಿದ್ವಿ. ಒಳ್ಳೆ ಕುಸ್ತಿ ಆಗ್ತಾಯಿದೆ. ಗೆದ್ದಂಥವರಿಗೆ 10,000 20,000 ಈ ರೀತಿ ಹಣನ ನಾವು ಕೊಡ್ತಾಯಿದ್ದೀವಿ. ಯಾಕೆಂದರೆ ಕುಸ್ತಿ ಕಲೆ ಕಳಿಬಾರ್ದಲ್ಲ ಅನ್ನೋ ಒಂದು ಉದ್ದೇಶದಿಂದ ಈ ಬಾರಿ ಇನ್ನೂ ಭಾರಿ ಅದ್ಭುತವಾಗಿ ಕುಸ್ತಿಗಳನ್ನ ನಡೆಸ್ತಾ ಇದ್ವಿ. ಶಿವಮೊಗ್ಗ ನಗರದ ಜನತೆ ಇವತ್ತು ನೋಡ್ತಾ ಇರೋವಂಥದ್ದಕ್ಕೆ ಇನ್ನೂ ಜನ ಸಂಖ್ಯೆ ಜಾಸ್ತಿ ಆಗುತ್ತೆ. ಈಗ ಬಂದಿರೋವಂಥವ್ರಿಗೆ ಎಲ್ರಿಗೂ ಮಾತ್ರೆ ಪ್ರಯುಕ್ತ ಅವ್ರಿಗೆಲ್ಲ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಹೆಸರು ರಮೇಶ್ ಪವರ್ ಅಂತ, ಇಲ್ಲೇ ಹೊಳೆಯನೂರು ಗ್ರಾಮದವರು. ನಾವು ಇವತ್ತಿನ ಕುಸ್ತಿ ಪಂದ್ಯಾವಳಿ ತುಂಬ ಶಿವಮೊಗ್ಗದಲ್ಲಿ ಕೋಟೆ ಮಾರಮ್ಮ ಪ್ರಯುಕ್ತ ಕುಸ್ತಿ ಪಂದ್ಯಾವಳಿ ಇಟ್ಟಿದ್ರು, ಜಾತ್ರೆ ಪ್ರಯುಕ್ತ. ಆದರೆ ಕುಸ್ತಿ 6, 7, 8ಕ್ಕೆ ಕುಸ್ತಿ ಇತ್ತು. ನಾಳೆ ಫೈನಲ್ ಇದೆ. ಇವತ್ತು ನಾನು ಒಂದು ಕುಸ್ತಿ ಆಡಿದೆ, ನಾನು ಒಂದು ಕುಸ್ತಿ ಗೆದ್ದೆ. ಮಹಾರಾಷ್ಟ್ರದಿಂದ ಡೆಲ್ಲಿ, ಪಂಜಾಬ್, ಹರಿಯಾಣ, ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಶಿವಮೊಗ್ಗ ಎಲ್ಲ ಡಿಸ್ಟಿಕ್ಕಿಂದನೂ ಕುಸ್ತಿ ಪೈಂಡ್ರು ಬಂದರೆ ಅವರಿಗೆ ಕಮಿಟಿಯವರು ಮರಿಯಪ್ಪಣ್ಣವರ ಅಧ್ಯಕ್ಷರಿಗೆ ಒಳ್ಳೆ ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಉಳ್ಕೊಳಕ್ಕೆ ಒಳ್ಳೊಳ್ಳೆ ಕುಸ್ತಿಗಳು 50,000, 2 ಲಕ್ಷ, 1.5 ಲಕ್ಷ ರೂಪಾಯಿ ಒಂದೊಂದು ಬೆಳ್ಳಿ ಗದೆಗಳು ಕುಸ್ತಿಗಳು ನಡೆಸ್ತಾ ಇರೋದು. ಅಂದರೆ ಕಾರ್ತಿಕ್ ಕಾಟೆ ಅಂತ ಒಳ್ಳೊಳ್ಳೆ ಪೈಂಡ್ರು, ಒಳ್ಳೊಳ್ಳೆ ನೇಮ್ ಇಂಟರ್ನ್ಯಾಷನಲ್ ಪೈಂಡ್ರೆಲ್ಲ ಸಮೇತ ಬಂದಿದ್ದಾರೆ. ಶಿವಪ್ಪ ತುಂಬ ಭಾಗವಹಿಸಿ ತುಂಬ ಖುಷಿ ಆಯಿತು. ಒಳ್ಳೆ ಕ್ರೀಡಾ, ಒಳ್ಳೆ ಪ್ರೋತ್ಸಾಹ ತುಂಬ ಇದೆ. ಅಂದರೆ ಕುಸ್ತಿಗೆ ಕಳೆದೋಗ್ತೈತೆ. ಇಲ್ಲಿ ಒಂದು ಸ್ವಲ್ಪ ಈ ಕುಸ್ತಿ ಕಲೆ ಅಂತೂ ಇನ್ನೂ ಬೆಳೆಸಬೇಕು. ಮತ್ತು ಹಳ್ಳಿ ಕಡೆ ಎಲ್ಲ ತುಂಬ ಗಲ್ಡಿ ಮನೆಯೆಲ್ಲ ಇದಾಗಿದ್ದಾವೆ. ಅವೆಲ್ಲ ಒಂದು ಸ್ವಲ್ಪ ಬೆಳವಣಿಗೆ ತಗೊಂಬಂದು ಈಗಿನ ಪೈಂಡ್ರಿಗೆ ಕೊಟ್ಟರೆ ಚೆನ್ನಾಗ್ತದೆ. ಇದರಿಂದ ಕುಸ್ತಿ ಕಲೆಯಿಂದ ಏನೇನು ಅಂದರೆ ಹ್ಯಾಬಿಟ್ಟು ಅವು ಏನೂ ನಡೆಸೋದಿಲ್ಲ. ಯಾಕೆಂದರೆ ಒಂದು ಬೀಡಾಗಲಿ, ಜರ್ದಾಗಲಿ, ಆಮೇಲೆ ಗಾಂಜಾ ಆಗಲಿ ಅವೆಲ್ಲ ಬಿಡ್ತಾರೆ. ಈಗಿನ ಪೈಂಡ್ರಿಗೆ ಹಾಲು, ಬಾದಾಮು, ಹಿಂಗೆ ಚಪಾತಿ, ಒಳ್ಳೊಳ್ಳೆ ಫುಡ್ಡಿಂದ ಈಗಿನ ತಿನ್ಕೊಂತ ಇದೆ. ಪೈವನ್ಗಿರಿಗೆ ಏನೇನು ಮಾಡ್ಬೇಕಂತ ಎಲ್ಲ ರೀತಿಗೆ ಅವಾಗೊಂದು ಬೆಳವಣಿಗೆ ಬರುತ್ತೆ. ನಾನು ಈಗ ಆಡಕತ್ತಿ, ನಾನು ಸುಮಾರು ಒಂದು 22 ವರ್ಷ ಆಯಿತು. ನಾನು ಕುಸ್ತಿಯ ಸಣ್ಣ ವಯಸ್ಸಿಂದ, ಸಣ್ಣ ಹುಡುಗರಿಂದ ಆಡಕತ್ತೀನಿ. ಇಷ್ಟು ಹುಡುಗರಿಂದ ಆಡ್ತಾಯಿದ್ದೀನಿ. ಆದರೆ ನಾನಿವತ್ತು ಒಂದು 10,000 ರೂಪಾಯಿ ಕುಸ್ತಿ ಮಾಡಿದ್ರು, ಅದೊಂದು ಕುಸ್ತಿ ಗೆದ್ದೆ. ತುಂಬ ಖುಷಿ ಆಗ್ತದೆ. ನಾನು ಬರಕತ್ತಿ ಈಗಲೇ 18 ವರ್ಷ ಆಯ್ತು. ಇಲ್ಲಿಗೆ ತುಂಬ ಕುಸ್ತಿಗಳು ತುಂಬ ಇದಾವೆ ಇಲ್ಲಿ. ಅಂದರೆ ನೋಡೋಂಥ ಕುಸ್ತಿ ನಾಳೆ ಇದೆ. ಡೆಲ್ಲಿ, ಪಂಜಾಬ್, ಹರಿಯಾಣದಿಂದನೂ ಬಂದಿದ್ದಾರೆ. ನಾಳೆಗೆ ಇರಾನಿಂದ ಬರ್ತಾ ಇದ್ದಾರೆ. ಇದರಿಂದ ಫ್ಲೈಟಿಂದ ಬೆಂಗಳೂರಿಂದ ಡೈರೆಕ್ಟ್ ಇಲ್ಲೇ ಬೆಂಗಳೂರಿಂದ ಏನು ಮಾಡ್ತಾ ಇದ್ದಾರೆ. ಮಾರಿಜಾತ್ರೆ ಪ್ರಯುಕ್ತ ಹೊರ ರಾಜ್ಯದಿಂದ ಬಂದಿರೋಂಥ ಪೈಲ್ವಾನರುಗಳು ಭಾರಿ ಜನ ಇವತ್ತು ಬಂದಿದ್ದಾರೆ. ಆದರೆ ಆ ಪೈಲ್ವಾನರುಗಳನ್ನ ಸುಧಾರಿಸೋದು ಕಷ್ಟ ಆಗ್ಬಿಟ್ಟಿದೆ ನನಗಾಗಲೇ. ಒಳ್ಳೊಳ್ಳೆ ಪೈಲ್ವಾನರು ಬಂದಿದ್ದಾರೆ. ಕಂಠೀರವ ಕೇಸರಿಯರು ಬಂದಿದ್ದಾರೆ, ಕರ್ನಾಟಕ ಕೇಸರಿರವ, ಡೆಲ್ಲಿ ಬಂದಿದ್ದಾರೆ, ಪಂಜಾಬ್ ಬಂದಿದ್ದಾರೆ, ಮಹಾರಾಷ್ಟ್ರ ಬಂದಿದ್ದಾರೆ. ಈ ರೀತಿ ದೊಡ್ಡ ದೊಡ್ಡ ಪೈಲ್ವಾನರು ಬಂದಿದ್ದಾರೆ. ಅವ್ರ ಊಟದ ವ್ಯವಸ್ಥೆ ಮತ್ತು ಅವರಿಗೆ ಏನೇನು ವ್ಯವಸ್ಥೆ ಬೇಕು, ಮಲಗೋಕ್ಕೆ ವ್ಯವಸ್ಥೆ ಎಲ್ಲದನ್ನೂ ಮಾಡಿದ್ವಿ. ಒಳ್ಳೆ ಕುಸ್ತಿ ಆಗ್ತಾಯಿದೆ. ಗೆದ್ದಂಥವರಿಗೆ 10,000 20,000 ಈ ರೀತಿ ಹಣನ ನಾವು ಕೊಡ್ತಾಯಿದ್ದೀವಿ. ಯಾಕೆಂದರೆ ಕುಸ್ತಿ ಕಲೆ ಕಳಿಬಾರ್ದಲ್ಲ ಅನ್ನೋ ಒಂದು ಉದ್ದೇಶದಿಂದ ಈ ಬಾರಿ ಇನ್ನೂ ಭಾರಿ ಅದ್ಭುತವಾಗಿ ಕುಸ್ತಿಗಳನ್ನ ನಡೆಸ್ತಾ ಇದ್ವಿ. ಶಿವಮೊಗ್ಗ ನಗರದ ಜನತೆ ಇವತ್ತು ನೋಡ್ತಾ ಇರೋವಂಥದ್ದಕ್ಕೆ ಇನ್ನೂ ಜನ ಸಂಖ್ಯೆ ಜಾಸ್ತಿ ಆಗುತ್ತೆ. ಈಗ ಬಂದಿರೋವಂಥವ್ರಿಗೆ ಎಲ್ರಿಗೂ ಮಾತ್ರೆ ಪ್ರಯುಕ್ತ ಅವ್ರಿಗೆಲ್ಲ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಹೆಸರು ರಮೇಶ್ ಪವರ್ ಅಂತ, ಇಲ್ಲೇ ಹೊಳೆಯನೂರು ಗ್ರಾಮದವರು. ನಾವು ಇವತ್ತಿನ ಕುಸ್ತಿ ಪಂದ್ಯಾವಳಿ ತುಂಬ ಶಿವಮೊಗ್ಗದಲ್ಲಿ ಕೋಟೆ ಮಾರಮ್ಮ ಪ್ರಯುಕ್ತ ಕುಸ್ತಿ ಪಂದ್ಯಾವಳಿ ಇಟ್ಟಿದ್ರು, ಜಾತ್ರೆ ಪ್ರಯುಕ್ತ. ಆದರೆ ಕುಸ್ತಿ 6, 7, 8ಕ್ಕೆ ಕುಸ್ತಿ ಇತ್ತು. ನಾಳೆ ಫೈನಲ್ ಇದೆ. ಇವತ್ತು ನಾನು ಒಂದು ಕುಸ್ತಿ ಆಡಿದೆ, ನಾನು ಒಂದು ಕುಸ್ತಿ ಗೆದ್ದೆ. ಮಹಾರಾಷ್ಟ್ರದಿಂದ ಡೆಲ್ಲಿ, ಪಂಜಾಬ್, ಹರಿಯಾಣ, ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಶಿವಮೊಗ್ಗ ಎಲ್ಲ ಡಿಸ್ಟಿಕ್ಕಿಂದನೂ ಕುಸ್ತಿ ಪೈಂಡ್ರು ಬಂದರೆ ಅವರಿಗೆ ಕಮಿಟಿಯವರು ಮರಿಯಪ್ಪಣ್ಣವರ ಅಧ್ಯಕ್ಷರಿಗೆ ಒಳ್ಳೆ ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಉಳ್ಕೊಳಕ್ಕೆ ಒಳ್ಳೊಳ್ಳೆ ಕುಸ್ತಿಗಳು 50,000, 2 ಲಕ್ಷ, 1.5 ಲಕ್ಷ ರೂಪಾಯಿ ಒಂದೊಂದು ಬೆಳ್ಳಿ ಗದೆಗಳು ಕುಸ್ತಿಗಳು ನಡೆಸ್ತಾ ಇರೋದು. ಅಂದರೆ ಕಾರ್ತಿಕ್ ಕಾಟೆ ಅಂತ ಒಳ್ಳೊಳ್ಳೆ ಪೈಂಡ್ರು, ಒಳ್ಳೊಳ್ಳೆ ನೇಮ್ ಇಂಟರ್ನ್ಯಾಷನಲ್ ಪೈಂಡ್ರೆಲ್ಲ ಸಮೇತ ಬಂದಿದ್ದಾರೆ. ಶಿವಪ್ಪ ತುಂಬ ಭಾಗವಹಿಸಿ ತುಂಬ ಖುಷಿ ಆಯಿತು. ಒಳ್ಳೆ ಕ್ರೀಡಾ, ಒಳ್ಳೆ ಪ್ರೋತ್ಸಾಹ ತುಂಬ ಇದೆ. ಅಂದರೆ ಕುಸ್ತಿಗೆ ಕಳೆದೋಗ್ತೈತೆ. ಇಲ್ಲಿ ಒಂದು ಸ್ವಲ್ಪ ಈ ಕುಸ್ತಿ ಕಲೆ ಅಂತೂ ಇನ್ನೂ ಬೆಳೆಸಬೇಕು. ಮತ್ತು ಹಳ್ಳಿ ಕಡೆ ಎಲ್ಲ ತುಂಬ ಗಲ್ಡಿ ಮನೆಯೆಲ್ಲ ಇದಾಗಿದ್ದಾವೆ. ಅವೆಲ್ಲ ಒಂದು ಸ್ವಲ್ಪ ಬೆಳವಣಿಗೆ ತಗೊಂಬಂದು ಈಗಿನ ಪೈಂಡ್ರಿಗೆ ಕೊಟ್ಟರೆ ಚೆನ್ನಾಗ್ತದೆ. ಇದರಿಂದ ಕುಸ್ತಿ ಕಲೆಯಿಂದ ಏನೇನು ಅಂದರೆ ಹ್ಯಾಬಿಟ್ಟು ಅವು ಏನೂ ನಡೆಸೋದಿಲ್ಲ. ಯಾಕೆಂದರೆ ಒಂದು ಬೀಡಾಗಲಿ, ಜರ್ದಾಗಲಿ, ಆಮೇಲೆ ಗಾಂಜಾ ಆಗಲಿ ಅವೆಲ್ಲ ಬಿಡ್ತಾರೆ. ಈಗಿನ ಪೈಂಡ್ರಿಗೆ ಹಾಲು,
ಬಾದಾಮು ಹಿಂಗೆ ಚಪಾತಿ ಒಳ್ಳೊಳ್ಳೆ ಫುಡ್ಡಿಂದ ಈಗ ತಿನ್ಕೊಂತ ಇದ್ದರೆ ಪೈವನ್ಗಿರಿಗೆ ಏನೇನು ಮಾಡ್ಬೇಕು ಅಂತ ಎಲ್ಲ ರೀತಿಗೆ ಅವಾಗೊಂದು ಬೆಳವಣಿಗೆ ಬರುತ್ತೆ. ನಾನು ಈಗ ಆಡಕತ್ತಿ ನಾನು ಸುಮಾರು ಒಂದು 22 ವರ್ಷ ಆಯಿತು. ನಾನು ಕುಸ್ತಿ ಸಣ್ಣ ವಯಸ್ಸಿಂದ ಸಣ್ಣ ಹುಡುಗರಿಂದ ಆಡಕತ್ತೀನಿ. ಇಷ್ಟು ಹುಡುಗರಿಂದ ಆಡ್ತಾಯಿದ್ದೀನಿ. ಆದರೆ ನಾನಿವತ್ತು ಒಂದು 10,000 ರೂಪಾಯಿ ಕುಸ್ತಿ ಮಾಡಿದ್ರು, ಅದೊಂದು ಕುಸ್ತಿ ಗೆದ್ದೆ. ತುಂಬ ಖುಷಿ ಆಗುತ್ತೆ. ನಾನು ಬರಕತ್ತಿ ಈಗಲೇ 18 ವರ್ಷ ಆಯ್ತು ಇಲ್ಲಿಗೆ. ತುಂಬ ಕುಸ್ತಿಗಳು ತುಂಬ ಇದಾವೆ ಇಲ್ಲಿ. ಅಂದರೆ ನೋಡೋಂಥ ಕುಸ್ತಿ ನಾಳೆ ಇದೆ. ಡೆಲ್ಲಿ, ಪಂಜಾಬ್, ಹರಿಯಾಣದಿಂದನೂ ಬಂದಿದ್ದಾರೆ. ನಾಳೆಗೆ ಇರಾನಿಂದ ಬರ್ತಾ ಇದ್ದಾರೆ. ಇದರಿಂದ ಫ್ಲೈಟಿಂದ ಬೆಂಗಳೂರಿಂದ ಡೈರೆಕ್ಟ್ ಇಲ್ಲೇ ಬೆಂಗಳೂರಿಗೆ ಮಾಡ್ತಾ ಇದ್ದಾರೆ.